ನಮಸ್ತೆ ಎಲ್ರಿಗೂ. ಹಾಯ್ ಮೈ ಡಿಯರ್ ಸ್ಟೂಡೆಂಟ್. ಸಿ ಲಾಸ್ಟ್ ಕ್ಲಾಸಲ್ಲಿ ನಾವು ಹೌ ದ ಚೇಂಜಸ್ ಕ್ಯಾನ್ ಬಿ ರಿವರ್ಸ್ಡ್ ಅದ್ರ ಬಗ್ಗೆ ಡಿಸ್ಕಸ್ ಮಾಡಿದ್ವಿ. ಸಿ ನೆಕ್ಸ್ಟ್ 5.6 ನೋಡಿ. ಆರ್ ಆಲ್ ಚೇಂಜಸ್ ಡಿಸೈರಬಲ್? ಡಿಸೈರಬಲ್ ಅಪೇಕ್ಷಣೀಯವೇ ಅಂದರೆ ನಮ್ಗೆ ಅದರ ಅವಶ್ಯಕತೆ ಇದೆಯೇ, ಅಪೇಕ್ಷೆ ಪಡ್ತೀವ, ಇಂಥ ಒಂದು ಬದಲಾವಣೆ ಅಪೇಕ್ಷಣೀಯವೇ ಅಂದರೆ ಎಲ್ಲ ಬದಲಾವಣೆಗಳು ಆರ್ ಆಲ್ ಚೇಂಜಸ್ ಡಿಸೈರಬಲ್, ಎಲ್ಲ ಬದಲಾವಣೆಗಳು ಅಪೇಕ್ಷಣೀಯ ಅಂತೇಳಿ ಕ್ವೆಶನ್ ಕೇಳ್ತಿದ್ದಾರೆ. ಸಿ ಮೆನಿ ಚೇಂಜಸ್ ಹ್ಯಾಪನ್ ಇನ್ ಅವರ್ ಡೈಲಿ ಲೈಫ್. ಎಷ್ಟೋ ಕೆಲವೊಂದು ಉಪಯುಕ್ತ ಬದಲಾವಣೆಗಳು ನಮ್ಮ ದಿನನಿತ್ಯದ ಜೀವನದಲ್ಲಿ ನಡೀತಿದೆ. ಫಾರ್ ಎಕ್ಸಾಂಪಲ್, ದ ಚೇಂಜಿಂಗ್ ಆಫ್ ಮಿಲ್ಕ್ ಇಂಟು ಕರ್ಡ್, ರೈಪಿಂಗ್ ಆಫ್ ಫ್ರೂಟ್ಸ್, ಕಟಿಂಗ್ ಆಫ್ ಫ್ರೂಟ್ಸ್ ಆ್ಯಂಡ್ ಕುಕಿಂಗ್ ಆಫ್ ಫುಡ್. ಉದಾಹರಣೆಗೆ ಚೇಂಜಿಂಗ್ ಆಫ್ ಮಿಲ್ಕ್ ಇಂಟು ಕರ್ಡ್, ನಮಗೆ ಉಪಯೋಗ ಆಗ್ತಕ್ಕಂಥ ಹಾಲಿನಿಂದ ಮೊಸರಾಗುವುದು. ರೈಪನಿಂಗ್ ಆಫ್ ಫ್ರೂಟ್ಸ್, ಕಾಯಿರ್ತಕ್ಕಂತಹ ಫ್ರೂಟ್ ಹಣ್ಣುಗಳು ಅಂದರೆ ಹಣ್ಣಾಗುವಂಥದ್ದು, ಮಾಗುವಂಥದ್ದು, ಹಣ್ಣು ಮಾಗುವಂಥದ್ದು. ಕಟಿಂಗ್ ಆಫ್ ಫ್ರೂಟ್ಸ್, ಹಣ್ಣುಗಳನ್ನು ಕತ್ತರಿಸುವಿಕೆ. ಕುಕಿಂಗ್ ಆಫ್ ಫುಡ್, ಆಹಾರವನ್ನು ಬೇಯಿಸುವುದು. ಈ ಎಲ್ಲ ಬದಲಾವಣೆಗಳು ನಮ್ಮ ಉಪಯೋಗಕ್ಕೆ ಆಗ್ತಿರ್ತಕ್ಕಂತಹ ನಮ್ಮ ದೈನಂದಿನ ಜೀವನದ ಉಪಯುಕ್ತವಾದ ಬದಲಾವಣೆಗಳು. ಆಲ್ ದೀಸ್ ಆರ್ ಡಿಸೈರಬಲ್ ಚೇಂಜಸ್. ಈ ರೀತಿಯ ಉಪಯೋಗವಾಗುವಂತಹ ಉಪಯುಕ್ತವಾದಂತಹ ಬದಲಾವಣೆಗಳನ್ನು ಅಪೇಕ್ಷಣೀಯ ಬದಲಾವಣೆಗಳು, ಡಿಸೈರಬಲ್ ಚೇಂಜಸ್ ಅಂತೇಳಿ ಕರಿತೀವಿ. ಕ್ಯಾನ್ ಯು ಥಿಂಕ್ ಆಫ್ ಸಮ್ ಅದರ್ ಡಿಸೈರಬಲ್ ಚೇಂಜಸ್ ಹ್ಯಾಪನಿಂಗ್? ಹಾಗಾದರೆ ನೀನೇನಾದರೂ ಯೋಚನೆ ಮಾಡಿದೆಯಾ ನಿಮ್ಮ ಸುತ್ತಮುತ್ತ ಯಾವ ರೀತಿಯ ಅಪೇಕ್ಷಣೀಯ ಬದಲಾವಣೆಗಳು ಆಗ್ತಿರ್ಬೋದು ಅಂತೇಳಿ. ಸಿ ಆನ್ ದ ಅದರ್ ಹ್ಯಾಂಡ್ ಸಮ್ ಚೇಂಜಸ್ ಮೇ ಬಿ ಅನ್ಡಿಸೈರಬಲ್. ಆದರೆ ಇನ್ನೊಂದು ರೀತಿಯಲ್ಲಿ ನಾವು ನೋಡಿದ್ರೆ ಇನ್ನೂ ಅನೇಕ ಬದಲಾವಣೆಗಳು ಅನ್ಡಿಸೈರಬಲ್, ಅನಪೇಕ್ಷಣೀಯವಾಗಿ ನಡೀತಿರ್ತವೆ. ಯಾವುದು ಅಂದರೆ ನಮಗೆ ಬೇಕಿಲ್ಲದೆ ಇರ್ತಕ್ಕಂತಹ ಒಂದು ಬದಲಾವಣೆಗಳು. ಯಾವುದಪ್ಪ? ಸಚ್ ಆಸ್ ದ ರಸ್ಟಿಂಗ್ ಆಫ್ ಐರನ್ ಆರ್ ದ ಡಿಕೇಯಿಂಗ್ ಆಫ್ ಫುಡ್ ಡ್ಯೂರಿಂಗ್ ಇಟ್ಸ್ ಸ್ಟೋರೇಜ್. ಕಬ್ಬಿಣ ತುಕ್ಕಿಡಿಯೋದು, ಅದರಿಂದ ನಮಗೆ ನಷ್ಟ ಆಗುತ್ತೆ, ಲಾಸ್ ಆಗುತ್ತೆ. ಕಬ್ಬಿಣ ತುಕ್ಕಿಡಿದ್ರೆ ಕಬ್ಬಿಣ ಎಲ್ಲ ಹಾಳಾಗುತ್ತೆ. ಡಿಕೇಯಿಂಗ್ ಆಫ್ ಫುಡ್ ಡ್ಯೂರಿಂಗ್ ಇಟ್ಸ್ ಸ್ಟೋರೇಜ್, ನಾವು ಆಹಾರವನ್ನು ಸಂಗ್ರಹಿಸಿದಾಗ ಅದು ಕೊಳೆತು ಹೋಗುವಂಥದ್ದು, ಇದರಿಂದ ನಮಗೆ ಲಾಸ್ ಆಗುತ್ತೆ. ಎ ಚೇಂಜ್ ದಟ್ ಈಸ್ ಅನ್ಡಿಸೈರಬಲ್ ಇನ್ ಸಮ್ ಸಿಚುವೇಶನ್ಸ್ ಮೇ ಬಿ ಡಿಸೈರಬಲ್ ಇನ್ ಅದರ್ ಸಿಚುವೇಶನ್. ಈ ಅಪೇಕ್ಷಣೀಯ ಮತ್ತು ಅನಪೇಕ್ಷಣೀಯ ಬದಲಾವಣೆಗಳು ಕೆಲವೊಂದು ಸಲ ನಮಗೆ ಬೇಕಾಗುತ್ತೆ, ಕೆಲವೊಂದು ಸಲ ಬೇಡವಾಗಿರುತ್ತೆ. ಅಂದರೆ ಕೆಲವೊಂದು ಅನಪೇಕ್ಷಣೀಯ ಬದಲಾವಣೆಗಳು ಅಪೇಕ್ಷಣೀಯವೂ ಹೌದು, ಅಪೇಕ್ಷಣೀಯವಲ್ಲದ ಕೆಲವೊಂದು ಅನಪೇಕ್ಷಿತ ಬದಲಾವಣೆಗಳು ಸಹ ನಡೆಯುತ್ತೆ. ಫಾರ್ ಎಕ್ಸಾಂಪಲ್, ಡಿಕಂಪೋಸಿಷನ್ ಆಫ್ ಫುಡ್ ಕ್ಯಾನ್ ಬಿ ವೆರಿ ಯೂಸ್ಫುಲ್ ಇನ್ ಕನ್ವರ್ಟಿಂಗ್ ಫುಡ್ ವೇಸ್ಟ್ ಇಂಟು ಕಾಂಪೋಸ್ಟ್. ಈಗ ಉದಾಹರಣೆಗೆ ಈಗ ಕೊಳೆತು ಹೋಗೋದು ಅದೆಲ್ಲ ಅನಪೇಕ್ಷಣೀಯ ಅಂತ ಹೇಳಿದ್ವಿ ನಾವು. ಆದರೆ ಅಂತಹ ಕೆಲವೊಂದು ಅನಪೇಕ್ಷಣೀಯ ಬದಲಾವಣೆಗಳು ಅಪೇಕ್ಷಣೀಯವಾಗಿರುತ್ತೆ. ಯಾವಾಗ? ಫಾರ್ ಎಕ್ಸಾಂಪಲ್, ಡಿಕಂಪೋಸಿಷನ್ ಆಫ್ ಫುಡ್ ಕ್ಯಾನ್ ಬಿ ವೆರಿ ಯೂಸ್ಫುಲ್ ಇನ್ ಕನ್ವರ್ಟಿಂಗ್ ಫುಡ್ ವೇಸ್ಟ್ ಇಂಟು ಕಂಪೋಸ್ಟ್. ಈಗ ಬೇಡವಾದಂಥ ವೇಸ್ಟ್ ಆದಂತಹ ತ್ಯಾಜ್ಯವಾದಂತಹ ಆಹಾರ ಕೊಳ್ತೋಗ್ಬೇಕು. ಕೊಳಿತೋಗ್ಲಿಲ್ಲ ಅಂದರೆ ಅದು ಮತ್ತೆ ವೇಸ್ಟ್ ಆಗುತ್ತೆ. ಕೊಳ್ತೋಗಿ ಅದು ಕಾಂಪೋಸ್ಟ್ ಆಗಿ ಉತ್ತಮವಾದ ಒಂದು ಕಾಂಪೋಸ್ಟ್ ಸಾವಯವ ಗೊಬ್ಬರವಾಗಿ ಬದಲಾವಣೆ ಆಗುತ್ತಲ್ಲ, ಅದು ಉಪಯುಕ್ತವಾದದ್ದು, ಅದು ಅಪೇಕ್ಷಣೀಯ. ಇಟ್ಸ್ ಎ ಡಿಸೈರಬಲ್ ಚೇಂಜ್ ಅದು ಅಲ್ವಾ. ಅದು ಆ್ಯಕ್ಚುಲಿ ಕೊಳ್ತೋಗೋದು ವೇಸ್ಟೇ, ಕೊಳ್ತೋಗಬಾರ್ದು. ಆದರೆ ಇನ್ ಕೇಸ್ ಬೇಡವಾದದ್ದು, ಈಗ ಉಳಿದಂಥದ್ದು ಅದು ಕೊಳ್ತು ಹೋಗಬೇಕು, ಅದು ಕನ್ವರ್ಟಿಂಗ್ ಫುಡ್ ವೇಸ್ಟ್ ಏನಾಗಬೇಕು ಇಂಟು ಕಾಂಪೋಸ್ಟ್, ಸಾವಯವ ಗೊಬ್ಬರವಾಗಿ ಬದಲಾಗೋದು ಯೂಸ್ಫುಲ್. ಅದು ಯೂಸ್ಫುಲ್ ಕನ್ವರ್ಟಿಂಗ್ ಅದು ಅಲ್ವಾ, ಉಪಯುಕ್ತವಾದಂತಹ ಒಂದು ಅಪೇಕ್ಷಣೀಯ ಬದಲಾವಣೆ. ಸಮ್ ಚೇಂಜಸ್ ಅಕರಿಂಗ್ ಓವರ್ ದ ಇಯರ್ಸ್ ಡ್ಯೂ ಟು ಹ್ಯೂಮನ್ ಆಕ್ಟಿವಿಟಿ ಕ್ಯಾನ್ ಹ್ಯಾವ್ ಎ ಲಾಂಗ್ ಟರ್ಮ್ ಎನ್ವಿರಾನ್ಮೆಂಟಲ್ ಇಂಪ್ಯಾಕ್ಟ್. ಸಮ್ ಚೇಂಜಸ್ ಅಕರಿಂಗ್ ಅಂದರೆ ಕೆಲವೊಂದು ಬದಲಾವಣೆಗಳು ಸಾವಿರಾರು ಅನೇಕ ವರ್ಷಗಳ ಮನುಷ್ಯನ ಒಂದು ಸತತ ಅವನ ಚಟುವಟಿಕೆಯಿಂದ ಕೆಲವೊಂದು ಬದಲಾವಣೆಗಳಾಗಿರುತ್ತೆ. ಇನ್ನೂ ಕೆಲವು ಮನುಷ್ಯನ ಆ್ಯಕ್ಟಿವಿಟೀಸಿಂದ, ಹ್ಯೂಮನ್ ಆ್ಯಕ್ಟಿವಿಟಿ, ಲಾಂಗ್ ಇಯರ್ಸಿಂದ ಎನ್ವಿರಾನ್ಮೆಂಟ್, ಪರಿಸರದಲ್ಲಿ ಅನೇಕ ಬದಲಾವಣೆಗಳಾಗಿರುತ್ತೆ. ಫಾರ್ ಎಕ್ಸಾಂಪಲ್, ತುಂಬ ವರ್ಷದಿಂದ ಮಾನವನ ಚಟುವಟಿಕೆಗಳನ್ನ ನಡೆಸ್ಕೊಂಡು ಬಂದಿರ್ತೀವಿ, ಇದರಿಂದ ಪರಿಸರದ ಮೇಲೂ ಅನೇಕ ಬದಲಾವಣೆಗಳಾಗಿದೆ. ಯಾವುದಪ್ಪ ಅಂದರೆ ದ ಇನ್ಕ್ರೀಸ್ಡ್ ಕನ್ಸಂಪ್ಷನ್ ಆಫ್ ಫ್ಯೂಯಲ್ಸ್ ಇನ್ ಕಾರ್ಸ್, ಟ್ರೈನ್ಸ್, ಏರೋಪ್ಲೇನ್ ಎಕ್ಸೆಟ್ರಾ. ಯಥೇಚ್ಛವಾಗಿ
ಕನ್ಸಂಪ್ಷನ್ ಆಫ್ ಫ್ಯೂಯಲ್ಸ್ ಅಂದರೆ ನಾವು ಭೂಮಿಯ ಒಳಗಿರ್ತಕ್ಕಂಥ ಪೆಟ್ರೋಲು, ಡೀಸೆಲ್ಲು, ಕೆರೋಸಿನ್ ಇದನ್ನೆಲ್ಲವನ್ನು ಯಥೇಚ್ಛವಾಗಿ ಕಾರಿಗೆ, ಬಸ್ಸಿಗೆ, ಟ್ರೈನಿಗೆ, ಏರೋಪ್ಲೇನ್ಸ್ಗೆ, ವೈಟ್ ಕೆರೋಸಿನ್ ಎಲ್ಲ ಇಂಧನಗಳನ್ನು ನಾವು ಅನೇಕ ವರ್ಷಗಳಿಂದ ಉಪಯೋಗಿಸ್ಕೊಂಡು ಬಂದಿದ್ದೀವಿ. ಇದರಿಂದ ಏನಾಗಿದೆ, ಇಸ್ ಇನ್ಕ್ರೀಸಿಂಗ್ ದ ಅಮೌಂಟ್ ಆಫ್ ಕಾರ್ಬನ್ ಡೈಆಕ್ಸೈಡ್ ಇನ್ ದ ಅಟ್ಮಾಸ್ಫಿಯರ್. ಮನುಷ್ಯನ ಇಂತಹ ಚಟುವಟಿಕೆಯಿಂದ ವಾತಾವರಣದಲ್ಲಿ ಕಾರ್ಬನ್ ಡೈಆಕ್ಸೈಡ್, ಇಂಗಾಲದ ಡೈಆಕ್ಸೈಡ್ನ ಪ್ರಮಾಣ ಹೆಚ್ಚಾಗಿದೆ. ಇದು ವಾತಾವರಣದಲ್ಲಾಗಿರ್ತಕ್ಕಂಥ ಬದಲಾವಣೆ. ಮುಂಚೆ ನಮ್ಮ ಪರಿಸರ, ನಮ್ಮ ನೇಚರು, ನಮ್ಮ ಪ್ರಕೃತಿ ಈ ರೀತಿ ಇರಲಿಲ್ಲ ಅಲ್ವಾ. ಶುದ್ಧವಾಗಿ ಹಸಿರಾಗಿ ತುಂಬ ಫ್ರೆಶ್ ಏರನ್ನು ಹೊಂದಿತ್ತು. ಆದರೆ ಮನುಷ್ಯನ ಚಟುವಟಿಕೆಯಿಂದ ಅಲ್ಲೂ ಬದಲಾವಣೆ ಆಗಿದೆ ಅಲ್ವಾ. ಈ ಬದಲಾವಣೆ ನಮ್ಗೆ ಅಗತ್ಯನಾ? ನೋ. ಇದರಿಂದ ನಮಗೆ ತೊಂದರೆ ಆಗುತ್ತೆ. ಹಾಗೆ ಡ್ರೈಯಿಂಗ್ ಆಫ್ ಪ್ಲಾಂಟ್ಸ್ ಆನ್ ವಾಲ್ಸ್, doors, furnitures, etc. releases many substances through evaporations causing atmospheric pollution. Drying of paints on walls. ಗೋಡೆಯಲ್ಲಿ ಬಣ್ಣವನ್ನು ಹಚ್ಚಿದಾಗ ಅದು ಒಣಗೋಗುವಂಥದ್ದು, ಅದು ಒಂದು ಬದಲಾವಣೆ. ಹಾಗೆ ಇದ್ಬಿಟ್ರೆ ಅದು ಚೆನ್ನಾಗಿರುತ್ತಾ? ಡ್ರೈ ಆಗಬೇಕು. ಬಾಗಿಲಿಗೆ, ಫರ್ನಿಚರ್ಸ್ಗೆ, ಪೀಠೋಪಕರಣಗಳಿಗೆ, ಗೋಡೆಗೆ ಹಚ್ಚಿದಂಥ ಬಣ್ಣ ಒಣಗುವಂಥದ್ದು, ಹೀಗೆ ಅನೇಕ ಬದಲಾವಣೆಗಳು. ರಿಲೀಸ್ ಮೆನಿ ಸಬ್ಸ್ಟೆನ್ಸಸ್ ಥ್ರೂ ಎವಾಪರೇಷನ್ ಕಾಸಿಂಗ್ ಅಟ್ಮಾಸ್ಫಿಯರಿಕ್ ಪೊಲ್ಯೂಷನ್. ಅದಲ್ಲದೆ ಯಾವುದ್ಯಾವುದರಿಂದ ಅದರಿಂದ ಈಗ ಗೋಡೆಗೆ ಬಣ್ಣ ಹಚ್ತೀವಲ್ಲ, ಆಗ ಒಂದು ಕೆಟ್ಟ ಸ್ಮೆಲ್ ಬರುತ್ತೆ ನೋಡಿ. ಆ ಪೇಂಟ್ ಸ್ಮೆಲ್ ತಡ್ಕೊಳ್ಳೋಕ್ಕೆ ಆಗಲ್ಲ. ಫರ್ನಿಚರ್ಸ್ಗೆ ಹಚ್ಚಿಸ್ಬೋದು, ಡೋರ್ಗೆ, ಅದಕ್ಕೆಲ್ಲ. ಇದರಿಂದನೂ ವಾತಾವರಣಕ್ಕೆ ಸ್ಮೆಲ್ ಬರುತ್ತಲ್ಲ, ಕಾರ್ಬನ್ ಡೈಆಕ್ಸೈಡ್ ರಿಲೀಸ್ ಆಗೋ ಒಂದು ರೀತಿಯ ವಾಸನೆ. ಇದರಿಂದನೂ ಸಹ ಏನಾಗುತ್ತೆ, ವಾತಾವರಣದಲ್ಲಿ ಎವಾಪರೇಷನ್ ಆಗೋದ್ರ ಮೂಲಕ ಆ ವಸ್ತುಗಳು ಗಾಳಿಯಲ್ಲಿ ಆವಿಯಾಗಿ ಹೋಗ್ತಿರೋಲ್ಲ, ಡ್ರೈ ಆಗಬೇಕಾದ್ರೆ ಇದರಿಂದ ಏನಾಗುತ್ತೆ, ಅಟ್ಮಾಸ್ಫಿಯರಿಕಲಿ ಪೊಲ್ಯೂಷನ್ ಆಗುತ್ತೆ. ನಮ್ಮ ವಾತಾವರಣದಲ್ಲಿ ಏನಾಗುತ್ತೆ, ಮಾಲಿನ್ಯವನ್ನು ಉಂಟು ಮಾಡುತ್ತೆ. ಅರ್ಥ ಆಯ್ತಾ? ಕೇವಲ ಕಾರು, ಬಸ್, ಪೆಟ್ರೋಲ್, ಫ್ಯೂಯಲ್ ಯೂಸ್ ಮಾಡಿರೋದ್ರ ಜೊತೆಗೆ ಈ ಪೇಂಟ್ ಇಲ್ಲಿ ಆಗ್ತಕ್ಕಂಥ ಎವಾಪರೇಷನಿಂದನೂ, ಡ್ರೈಯಿಂಗಿಂದನೂ ಸಹ ವಾತಾವರಣದಲ್ಲಿ ಪರಿಸರಕ್ಕೆ ಮಾಲಿನ್ಯವನ್ನು ಉಂಟು ಮಾಡುತ್ತೆ. ಆಯಿತಾ? ಸಿ ನೆಕ್ಸ್ಟ್ 5.7 ನೋಡಿ, ಸಮ್ ಸ್ಲೋ ನ್ಯಾಚುರಲ್ ಚೇಂಜಸ್. ಕೆಲವೊಂದು ನಿಧಾನಗತಿಯ ಬದಲಾವಣೆಗಳು. ಯಾವ್ದ್ಯಾವುದು? ವೆದರಿಂಗ್ ಆಫ್ ರಾಕ್ಸ್. ಇಲ್ಲಿ 5.71 ನೋಡಿ, ಇಲ್ಲಿ ವೆದರಿಂಗ್. ರಾಕ್ಸ್ ಅಂದರೆ ಏನು ಹೇಳಿ? ಕಲ್ಲುಗಳು. ರಾಕ್ಸ್ ಅಂದರೆ ಕಲ್ಲುಗಳು ಅಂತ ಕರಿತೀವಿ. ಇಲ್ಲಿ ಕಲ್ಲುಗಳು ಏನಾಗುತ್ತೆ, ಅವು ಹವಾಮಾನದ ಪ್ರಭಾವದಿಂದ ರಾಕ್ಸ್ ಅದೇನಾಗುತ್ತೆ, ರಾಕ್ಸ್ ಅಂದರೆ ಈ ಕಲ್ಲು ಬಂಡೆಗಳು, ಅವುಗಳ ಮೇಲಿನ ಹವಾಮಾನದ ಪರಿಣಾಮ ಹೇಗಿರುತ್ತೆ? ವೆದರಿಂಗ್ ಆಫ್ ರಾಕ್ಸ್ ಅಂದರೆ ಸಮ್ ನ್ಯಾಚುರಲ್ ಚೇಂಜಸ್, ಸ್ಲೋ ನ್ಯಾಚುರಲ್ ಅಂದರೆ ನಿಧಾನಗತಿಯಲ್ಲಿ ಪರಿಸರದಲ್ಲಿ, ನಮ್ಮ ನ್ಯಾಚುರಲ್ ಆಗಿ ಪರಿಸರದಲ್ಲಿ ನ್ಯಾಚುರಲ್ ಚೇಂಜಸ್ ಅಂದರೆ ನೈಸರ್ಗಿಕವಾಗಿ ಯಾವ ರೀತಿ, ಸಮ್ ಸ್ಲೋ ನ್ಯಾಚುರಲ್ ಚೇಂಜಸ್ ಅಂದರೆ ಮನುಷ್ಯ ಯಾವುದೇ ರೀತಿ ಬದಲಾವಣೆ ಮಾಡಲ್ಲ, ಆದರೆ ನ್ಯಾಚುರಲ್ ಆಗಿ ನೈಸರ್ಗಿಕವಾಗಿ ಕೆಲವೊಂದು ಬದಲಾವಣೆಗಳಾಗುತ್ತೆ. ಅಂದರೆ ಪ್ರಕೃತಿಯಲ್ಲಿ ಯಾವುದೆಲ್ಲ. ಫಸ್ಟ್ ಒನ್ ವೆದರಿಂಗ್ ಆಫ್ ರಾಕ್ಸು, ವಾತಾವರಣದಲ್ಲಿ ಹವಾಮಾನದಲ್ಲಿ ಇರ್ತಕ್ಕಂಥ ಬಂಡೆಗಳು ಯಾವ ರೀತಿ, ಕಲ್ಲು, ಬೆಟ್ಟ, ಗುಡ್ಡ, ಬಂಡೆ ಇದೆಲ್ಲ ಇದೆ ಅಲ್ವಾ, ಅದು ನೇಚರಲ್ಲಿ ಹೇಗೆ ಬದಲಾವಣೆ ಆಗುತ್ತೆ? ನ್ಯಾಚುರಲ್ ಆಗಿ, ನೈಸರ್ಗಿಕವಾಗಿ. ಮನುಷ್ಯನ ಯಾರೂ ಮಾಡಲ್ಲ, ಅದೇ ಪ್ರಕೃತಿನೇ ಮಾಡ್ತಕ್ಕಂಥ ಬದಲಾವಣೆ. ಏನು? ಹ್ಯಾವ್ ಯು ಸೀನ್ heaps of sand, soil and stones lying at the base of mountains as shown in figure 5.10a? These are called sediments. ಇಲ್ಲಿ ಚಿತ್ರದಲ್ಲಿ ನೋಡಿ, ಬೆಟ್ಟ ಗುಡ್ಡಗಳ ಈ ತಳಭಾಗದಲ್ಲಿ ಈ ಸೆಡಿಮೆಂಟ್ಸ್ ಅಟ್ ದ ಬೇಸ್ ಆಫ್ ದ ಕ್ಲಿಫ್. ಬೆಟ್ಟ ಗುಡ್ಡದ ಈ ತಳಭಾಗದ ಕೆಳಭಾಗದಲ್ಲಿ ಈ ರೀತಿಯ ಒಂದು ಕಲ್ಲು, ಮಣ್ಣು, ಮರಳು ಇವುಗಳ ಒಂದು ಸಣ್ಣ ಒಂದು ಅದೆಲ್ಲ ಬಿದ್ದು ಒಂದು ಕಡೆ ಸೆಡಿಮೆಂಟ್ಸ್ ಥರ ಆಗಿರುತ್ತೆ, ಮಡ್ಡಿ ಅಂತೇಳಿ ಕರೀತಾರೆ. ಇಂಥದ್ದನ್ನು ನೀವು ನೋಡಿರುವುದು ಬೆಟ್ಟದ ಕೆಳಭಾಗದಲ್ಲಿ. ಹೌ ಹ್ಯಾವ್ ದೀಸ್ ಫಾರ್ಮ್ಡ್? ಇದೆಲ್ಲ ಹೇಗೆ ಉಂಟಾಯಿತು? These are formed by physical changes that break up large rocks into smaller pieces. ಇದೆಲ್ಲ ಹೇಗೆ ಉಂಟಾಯಿತು ಅಂದರೆ ಭೌತ ಬದಲಾವಣೆಯ ಮೂಲಕ. ಅಂದರೆ ಈ ಮಳೆ, ಚಳಿ, ಗಾಳಿ, ಸಿಡಿಲು, ಮಿಂಚು, ಗುಡುಗಿಗೆ ಕೆಲವೊಂದು ಬೆಟ್ಟದ ದೊಡ್ಡ ಲಾರ್ಜ್ ರಾಕ್ಸಸ್, ದೊಡ್ಡ ಬಂಡೆಗಳು ಅವೆಲ್ಲ ಹೊಡೆದು ಚಿಕ್ಕ ಪೀಸಸ್ಗಳಾಗಿ ಆ ಬೆಟ್ಟದ ತಳಭಾಗಕ್ಕೆ ಬಂದು ಇಲ್ಲಿ ಬಿದ್ದಿರುತ್ತೆ.
ಚಿಕ್ಕ ಚಿಕ್ಕ ಬಂಡೆಕಲ್ಲುಗಳು, ಪೀಸಸ್ಗಳು, ಅದರ ತುಂಡುಗಳು. Temperature changes due to climate conditions, growing roots of trees, and even freezing of water within cracks in the rocks can causes them to break. ಈ ರೀತಿ ಸೆಡಿಮೆಂಟ್ಸು ಈ ರೀತಿ ಲಾರ್ಜ್ ರಾಕ್ಸಿಂದ ದೊಡ್ಡ ದೊಡ್ಡ ಬಂಡೆಗಳು ಸಿಡಿಯೋದು ಒಡೆದುವಾಗ ಈ ರೀತಿ ಉಂಟಾಗುತ್ತೆ. ಇದಲ್ಲದೆ ನೀವು ನೋಡಿರ್ಬೋದು, ಈ ಬಂಡೆಗಳ ಮಧ್ಯೆ ಬಿರುಕು ಉಂಟಾಗಿರುತ್ತೆ, ಒಂದು ಕ್ರ್ಯಾಕಿಂಗ್ ಉಂಟಾಗಿರುತ್ತೆ. ಅದ್ರ ಮಧ್ಯೆ ಕೆಲವೊಂದು ಗ್ರೋಯಿಂಗ್ ರೂಟ್ಸ್ ಆಫ್ ಟ್ರೀ, ಅದ್ರ ಮಧ್ಯೆ ಗಿಡಗಳೆಲ್ಲ ಬೆಳ್ಕೊಂಡಿರುತ್ತೆ ಬಂಡೆಗಳ ಮಧ್ಯೆ, ದೊಡ್ಡ ದೊಡ್ಡ ಮರ ಗಿಡಗಳೆಲ್ಲ ಬೆಳ್ಕೊಂಡು. ಈವನ್ ಫ್ರೀಸಿಂಗ್ ಆಫ್ ವಾಟರ್ ವಿತ್ ಇನ್ ಎ ಕ್ರ್ಯಾಕ್ಸ್ ಆಫ್ ರಾಕ್ಸ್ ಕಾಸಿಂಗ್ ದೆಮ್. ಮತ್ತು ಬಂಡೆ ಈ ಜಲಪಾತಗಳು, ಸಣ್ಣ ಸಣ್ಣ ಫಾಲ್ಸ್ಗಳು ಹರಿತಿರುತ್ತೆ ನೋಡಿ. ಧರ್ಮಸ್ಥಳ ಸುಬ್ರಹ್ಮಣ್ಯಕ್ಕೆಲ್ಲ ಹೋಗ್ಬೇಕಾದ್ರೆ ಬಂಡೆಗಳ ಮೇಲೆ ನೀರು ಸತತವಾಗಿ ಆ ಬಂಡೆಗಳ ಮೇಲೆ ನೀರು, ರಾಕ್ಸ್ ಅದ್ರ ಮಧ್ಯೆ ನೀರು ಹರಿಯೋದ್ರಿಂದನೂ ಆ ಒಂದು ಬಂಡೆ ಬ್ರೇಕ್ ಆಗುತ್ತೆ, ಅಲ್ಲಿ ಬಿರುಕು ಉಂಟಾಗುತ್ತೆ, ಅಥವಾ ಗಿಡಗಳು ಅದ್ರ ಮಧ್ಯೆ ಹುಟ್ಟಿದಾಗ ಬಿರುಕು, ಈ ರೀತಿಯ ಬದಲಾವಣೆಗಳು ಉಂಟಾಗುತ್ತೆ. ವಾಟರ್ ಆರ್ ಕೆಮಿಕಲ್ಸ್ ಪ್ರೆಸೆಂಟ್ ಇನ್ ವಾಟರ್ ಕ್ಯಾನ್ ಆಲ್ಸೋ ರಿಯಾಕ್ಟ್ ವಿತ್ ದ ರಾಕ್ಸ್ ಆ್ಯಂಡ್ ಕಾಸ್ ಕೆಮಿಕಲ್ ಚೇಂಜಸ್ ಇನ್ ದೇರ್ ಕಾಂಪೋಸಿಷನ್. ಇದಲ್ಲದೆ ನೀರಿನಲ್ಲಿರ್ತಕ್ಕಂಥ ಕೆಲವೊಂದು ರಾಸಾಯನಿಕಗಳು, ನೀರಿನಲ್ಲಿ ಅನೇಕ ಮಿನರಲ್ಸ್ಗಳಿರುತ್ತೆ ಅಲ್ವಾ, ಖನಿಜ ಲವಣಗಳು ಎಲ್ಲ ಥರದ, ಅದರಲ್ಲಿ ಇರ್ತಕ್ಕಂಥ ಕೆಲವೊಂದು ರಾಸಾಯನಿಕಗಳು ನೀರಿನಲ್ಲಿರ್ತಕ್ಕಂಥ ರಾಸಾಯನಿಕಗಳು ಬಂಡೆ ಈ ರಾಕ್ಸ್ ಜೊತೆ ರಿಯಾಕ್ಟ್ಸ್ ವಿತ್ ರಾಕ್ಸ್, ಈ ಬಂಡೆಗಳ ಜೊತೆ ವರ್ತಿಸಿ ಕೆಮಿಕಲ್ ಚೇಂಜಸ್, ರಾಸಾಯನಿಕ ಬದಲಾವಣೆಯನ್ನು ಉಂಟು ಮಾಡಿ ಒಂದು ಕಾಂಪೋಸಿಷನ್ನ ಉಂಟು ಮಾಡುತ್ತೆ. ಆನ್ ಎಕ್ಸಾಂಪಲ್ ಆಫ್ ಸಚ್ ಕೆಮಿಕಲ್ ಚೇಂಜಸ್ ಇಸ್ ಶೋನ್ ಇನ್ ಫಿಗರ್ 5.10b. Here an originally black colored rock called basalt ಅಂತ ಕರೀತಾರೆ ಇದನ್ನು, which contains iron as chemically changed to produce a red colored layer. ಇಲ್ಲಿ ನೋಡಿ, ಸಾಮಾನ್ಯವಾಗಿ ನೀರಿನಲ್ಲಿರ್ತಕ್ಕಂಥ ಕೆಲವೊಂದು ರಾಸಾಯನಿಕಗಳು ಈ ಬಂಡೆ ಕಲ್ಲು ಮೇಲೆ ಹರಿದಾಗ ಅದರ ಜೊತೆ ವರ್ತಿಸಿ ರಾಸಾಯನಿಕ ಬದಲಾವಣೆಗೆ ಒಳಗಾಗಿ, ಅಂದರೆ ಕಬ್ಬಿಣದ ಅಂಶ ನೀರಿನಲ್ಲಿದ್ದರೆ, ಬಂಡೆಯಲ್ಲಿರ್ತಕ್ಕಂಥ ಯಾವ್ದಾರ ಐರನ್ ಕಬ್ಬಿಣದ ಅಂಶ ಇದ್ದರೆ, ನೀರು ಮತ್ತು ಗಾಳಿಯೊಂದಿಗೆ ಕಬ್ಬಿಣ ವರ್ತಿಸಿದ್ರೆ ಏನಾಗುತ್ತೆ, ರಸ್ಟ್ ಥರ ತುಕ್ಕಿನ ಕಂದು ಬಣ್ಣವನ್ನು ಉಂಟು ಮಾಡುತ್ತೆ. ಇಲ್ಲಿ ನೋಡಿ, ಇಲ್ಲಿ ಕೆಳಗಡೆ ಇಷ್ಟು ಈ ರೀತಿಯ ರಾಸಾಯನಿಕ ಬದಲಾವಣೆಯನ್ನು ಉಂಟು ಮಾಡಿ ಬಾಲ್ಟ್ ಎಂಬ ಒಂದು ಬಂಡೆಯನ್ನು, ಆ ಒಂದು ಕಲ್ಲನ್ನು ಉಂಟು ಮಾಡುತ್ತೆ. ಇದೇನೆ ರೆಡ್ ಸೆಡಿಮೆಂಟ್ ಲೇಯರ್, ಇದು ಕೆಂಪು ಮಡ್ಡಿ ಪದರವನ್ನು ಉಂಟು ಮಾಡಿರ್ತಕ್ಕಂಥದ್ದು. ಅಂದರೆ ನೀರಿನಲ್ಲಿರ್ತಕ್ಕಂಥ ಕೆಲವೊಂದು ರಾಸಾಯನಿಕಗಳು ಬಂಡೆಯ ಕಲ್ಲಿನಲ್ಲಿ ಇರ್ತಕ್ಕಂತಹ ಇತರ ಲವಣಗಳ ಜೊತೆ ವರ್ತಿಸಿ, ಅಂದರೆ ಅಲ್ಲಿ ಐರನ್ನು ಅಥವಾ ಇದ್ದರೆ ಈ ರೀತಿಯ ಒಂದು ಕಂದು ಬಣ್ಣದ ಒಂದು ಮಡ್ಡಿಯನ್ನು ಉಂಟು ಮಾಡುತ್ತೆ. ಇದು ನೈಸರ್ಗಿಕವಾಗಿ ನ್ಯಾಚುರಲ್ ಆಗಿ ಆಗ್ತಕ್ಕಂಥ ಬದಲಾವಣೆ. ದ ರೆಡ್ ಕಲರ್ ಈಸ್ ರಿಸಲ್ಟ್ ಆಫ್ ದ ಐರನ್ ಆಕ್ಸೈಡ್ ಪ್ರೊಡ್ಯೂಸ್ಡ್ ವೆನ್ ದ rock surfaces was exposed for a long time to water or air containing water vapor. ಈಗ ಹೇಳಿದ್ವಲ್ವಾ, ಈ ರೀತಿ ರಾಸಾಯನಿಕ ಬದಲಾವಣೆಯಲ್ಲಿ ಉಂಟಾಗ್ತಕ್ಕಂಥ ರೆಡ್ ಕಲರ್ ಲೇಯರ್, ಆ ಕೆಂಪು ಬಣ್ಣದ ಪದರ ಏನಾಗುತ್ತೆ, ಐರನ್ ಆಕ್ಸೈಡ್ ಅನ್ನು ಉತ್ಪತ್ತಿ ಮಾಡುತ್ತೆ. ಕಬ್ಬಿಣದ ಆಕ್ಸೈಡ್ ಅನ್ನು ಉಂಟು ಮಾಡಿ ಆ ಒಂದು ರಾಕ್, ಆ ಬಂಡೆ ಕೆಂಪು ಬಣ್ಣದ ಕಂದು ಬಣ್ಣದ ಒಂದು ಬಣ್ಣವನ್ನು ಹೊಂದುವಂತೆ ಮಾಡುತ್ತೆ. ಇದು ಹೇಗಪ್ಪ ಅಂದರೆ, ತುಂಬ ದಿನಗಳವರೆಗೆ ಲಾಂಗ್ ಟೈಮ್ ನೀರು ಹರಿತಾನೆ ಇರುತ್ತೆ. ಆ ನೀರು ಹರಿದಾಗ ಅದರಲ್ಲಿರ್ತಕ್ಕಂಥ ರಾಸಾಯನಿಕಗಳು ಗಾಳಿ ಮತ್ತು ನೀರಿನ ಜೊತೆ ವರ್ತಿಸಿ ಈ ರೀತಿ ಕಂದು ಬಣ್ಣವನ್ನು ಉಂಟು ಮಾಡುತ್ತೆ. ದೀಸ್ ಫಿಸಿಕಲ್ ಆ್ಯಂಡ್ ಕೆಮಿಕಲ್ ಚೇಂಜಸ್ ಇನ್ ರಾಕ್ಸ್ ಆರ್ ಕಲೆಕ್ಟಿವ್ಲಿ ಕಾಲ್ಡ್ ವೆದರಿಂಗ್. ಇದನ್ನೇ ಏನಂತ ಕರಿತೀವಿ ನಾವು, ಈ ರೀತಿ ರಾಕ್ಸಲ್ಲಿ ಅರ್ಥ ಆಯ್ತಾ, ಈ ಬಂಡೆಗಳಲ್ಲಿ ಕಂಡುಬರ್ತಕ್ಕಂತಹ ರಾಸಾಯನಿಕ ಮತ್ತು ಈ ರೀತಿಯ ಭೌತ ಬದಲಾವಣೆಗೆ ನಾವು ಏನಂತ ಕರಿತೀವಿ, ವೆದರಿಂಗ್ ಅಂತೇಳಿ ಕರಿತೀವಿ. ಅರ್ಥ ಆಯ್ತಾ, ಹವಾಮಾನ ಬದಲಾವಣೆ ಅಂತೇಳಿ ಕರಿತೀವಿ. ಅರ್ಥ ಆಯ್ತಾ, ಹವಾಮಾನದ ಪರಿಣಾಮ ಅಂತ. ವಿಚ್ ಎವೆಂಚುಯಲಿ ಲೀಡ್ಸ್ ಟು ದ ಫಾರ್ಮೇಷನ್ ಆಫ್ ಸಾಯಿಲ್. ಅದಲ್ಲದೆ ಇದರಿಂದ ಸವೆದು ಏನು ಮಣ್ಣನ್ನು ಸಹ ಇದು ಉಂಟು ಮಾಡುತ್ತೆ. ಇದೇ ರೀತಿ ಕಂಟಿನ್ಯೂ ಆದರೆ ಬಂಡೆಗಳ ಮೇಲೆ ಸತತವಾಗಿ ನೀರು ಹರಿಯೋದ್ರಿಂದ ಮಣ್ಣು ಸಹ ಉಂಟಾಗುತ್ತೆ. ಆಯ್ತಾ. ಸಿ ನೆಕ್ಸ್ಟ್ ಎರೋಷನ್. ಎರೋಷನ್ ಅಂದರೆ ಏನು, ಸವಕಳಿ ಅಂತ ಕರೀತಾರೆ. ಎರೋಷನ್ ಅಂದರೆ ಸವಕಳಿ ಅಂತ ಕರೀತಾರೆ. ಸಿ, ಹ್ಯಾವ್ ಯು ನೋಟಿಸ್ಡ್ ಫೈನ್ ಸ್ಯಾಂಡ್ ಕಲೆಕ್ಟಿಂಗ್ ಆನ್ ರಿವರ್ ಬೆಡ್ಸ್ ಆರ್ ಇನ್ ಲೇಕ್ಸ್. ನೀವು ಸಾಮಾನ್ಯವಾಗಿ ನೋಡಿರ್ಬೋದು, ನದಿಯ ತಪ್ಪಲಿನಲ್ಲಿ, ನದಿ ಹತ್ರ ಅಥವಾ ಬೀಚ್, ಎಲ್ರಿಗೂ ಬೀಚ್ ಹತ್ರ ಅಂದರೆ ಗೊತ್ತಾಗುತ್ತೆ, ನದಿ, ದೊಡ್ಡ ದೊಡ್ಡ ಕೆರೆ, ಇವುಗಳ ಬದಿಯಲ್ಲಿ
ಇರ್ತಕ್ಕಂಥ ಮಣ್ಣನ್ನು ಅಬ್ಸರ್ವ್ ಮಾಡಿರ್ಬೋದು. ಆ ಮಣ್ಣು, ದಿಸ್ ಸ್ಯಾಂಡ್ ಇಸ್ ಫಾರ್ಮ್ಡ್ ವೆನ್ ರಾಕ್, ಪೆಬಲ್ಸ್, ಸಾಯಿಲ್ ಆ್ಯಂಡ್ ಸೆಡಿಮೆಂಟ್ಸ್ ಆರ್ broken down and moved from one location to another by natural forces like wind and flowing water. ಆ ಕೆರೆ ಅಥವಾ ನದಿ ಅಥವಾ ಬೀಚ್, ಈ ಸಾಗರಗಳ ಬದಿಯಲ್ಲಿರ್ತಕ್ಕಂಥ ಮಣ್ಣು ಅಥವಾ ಮರಳು ಹೇಗೆ ಉಂಟಾಗಿರುತ್ತೆ ಅಂದರೆ, ಸತತವಾಗಿ ಬಂಡೆಗಳ ಮೇಲೆ ನೀರು ಹರಿಯೋದ್ರಿಂದ ಬಂಡೆಗಳು ಕರಗಿ ಸಣ್ಣ ಸಣ್ಣ ಮರಳಿನ ಮಣ್ಣಿನ ಚೂರುಗಳನ್ನಾಗಿ ತಂದು ಆ ನದಿ ಅಥವಾ ಸಾಗರದ ಹತ್ರ ಬಿಡುತ್ತೆ. ಹಾಗೆ ಮಡ್ಡಿಯೂ ಕರಗುತ್ತೆ. ಆ್ಯಂಡ್ ಸೆಡಿಮೆಂಟ್ಸ್ ಆರ್ ಬ್ರೋಕನ್ ಡೌನ್. ಆ ಮಡ್ಡಿ ಅಂತ ಅವಾಗ ಹೇಳಿದ್ವಲ್ಲ, ಬೆಟ್ಟದ ಕೆಳಗೆ ತಪ್ಪಲಿನ ಸಣ್ಣ ಸಣ್ಣ ಕಲ್ಲಿನ ರಾಕ್ಸ್ ಇರುತ್ತಲ್ಲ, ಸ್ಮಾಲ್ ಪೀಸಸ್, ಅವು ಸಹ ಯಾವುದರಿಂದ ಅತಿಯಾದ ಮಳೆ, ಅತಿಯಾದ ಅದ್ರ ಮೇಲೆ ನೀರು ಹರಿಯೋದು, ಅವುಗಳ ಮೇಲೆ ಸವೆತ ಉಂಟಾದಾಗ ಅವುಗಳು ಕರಗಿ ಗಾಳಿ ಅಥವಾ ನೀರು ಸತತವಾಗಿ ಅದ್ರ ಮೇಲೆ ಹರಿಯೋದ್ರಿಂದ ಆ ಒಂದು ಫೋರ್ಸ್, ಒತ್ತಡಕ್ಕೆ ಅವೆಲ್ಲವೂ ಕರಗಿ ಮಡ್ಡಿಯೂ ಸಹ ಸಣ್ಣ ಸಣ್ಣ ಚೂರುಗಳಾಗಿ ಒಂದು ಕಡೆಯಿಂದ ಮತ್ತೊಂದು ಕಡೆಗೆ ಗಾಳಿ ರಭಸಕ್ಕೆ ಅಥವಾ ನೀರು ಹರಿದಾಗ, ಮಳೆ ಬಂದಾಗ ಅದೆಲ್ಲವೂ ಹರಿದು ಒಂದು ಜಾಗದಿಂದ ಮತ್ತೊಂದು ಕಡೆಗೆ ಬಂದು ಆ ನದಿಯ ಬದಿಯಲ್ಲಿ ಸೇರಿರುತ್ತೆ ಒಂದು ಕಡೆ. ದಿಸ್ ಪ್ರೋಸೆಸ್ ಇಸ್ ಕಾಲ್ಡ್ ಎರೋಷನ್. ಈ ಒಂದು ಪ್ರಕ್ರಿಯೆಗೆ ಏನಂತೀವಿ ಅಂದರೆ, ಕಲ್ಲು ಬಂಡೆಗಳು ಸವೆತವನ್ನು ಉಂಟು ಮಾಡುವಂಥದ್ದು. ಕರಗಿ ಸವೆದು ಸಣ್ಣ ಸಣ್ಣ ಮರಳಿನ ಚೂರು, ಮಣ್ಣಿನ ಚೂರುಗಳಾಗಿ ಈ ರೀತಿಯಾಗಿ ಆ ಬಂಡೆ, ಆ ಕಲ್ಲುಗಳೆಲ್ಲ ಸವೆತವನ್ನು ಉಂಟು ಮಾಡುತ್ತಲ್ಲ, ಇದನ್ನು ಎರೋಷನ್, ಸವಕಳಿ, ವಾಟ್ ವಿ ಕಾಲ್ ಆಸ್ ಸವಕಳಿ, ಎರೋಷನ್. ದಿಸ್ ಪ್ರೋಸೆಸ್ ಇಸ್ ಕಾಲ್ಡ್ ಎರೋಷನ್ ಅಂತ ಕರೀತಾರೆ. ಅಂದರೆ ದ ಸ್ಯಾಂಡ್ ಇಸ್ ಫಾರ್ಮ್ಡ್ ವೆನ್ ರಾಕ್, ಪೆಬಲ್ಸ್, ಸಾಯಿಲ್ ಆ್ಯಂಡ್ ಸೆಡಿಮೆಂಟ್ಸ್ ಆರ್ ಬ್ರೋಕನ್ ಡೌನ್ and moved it from one location to another by natural forces like wind and flowing water. This process is called erosion. ಇದಿಷ್ಟು ಆನ್ಸರ್. ಇದಕ್ಕೆ ಸ್ವಲ್ಪ ಲಾಂಗ್ ಆಯಿತು, ಅರ್ಥ ಮಾಡ್ಕೊಳ್ಳಿ ಅಷ್ಟೇ. ಅರ್ಥ ಮಾಡ್ಕೊಂಡ್ರೆ ನಿಮ್ಮ ಓನ್ ವರ್ಡನ್ನು ಫಾರ್ಮೇಷನ್ ಮಾಡ್ಕೊಂಡು ಬರೀಬೋದು. ಸಿ ನೆಕ್ಸ್ಟ್, ಎರೋಷನ್ ಡ್ಯೂರಿಂಗ್ ಎ ಲ್ಯಾಂಡ್ಸ್ಲೈಡ್ ಈಸ್ ಎನ್ ಎಕ್ಸಾಂಪಲ್ ಆಫ್ ಎ ಫಿಸಿಕಲ್ ಚೇಂಜ್. ಎರೋಷನ್ಗೆ ಹೇಗೆ ನಡೆಯುತ್ತೆ ಅನ್ನೋದಕ್ಕೆ ಒಂದು ಉದಾಹರಣೆ ಅಂತ ಅಂದರೆ, ಫಿಸಿಕಲ್ ಚೇಂಜ್ಗೆ ಲ್ಯಾಂಡ್ಸ್ಲೈಡ್, ಭೂಕುಸಿತ ಉಂಟಾಗೋದು, ಭೂಮಿ ಕುಸಿತವನ್ನು ಉಂಟು ಮಾಡೋದು, ಇದೊಂದು ಭೌತ ಬದಲಾವಣೆ. ರಿವರ್ ರಾಕ್ಸ್ ಆ್ಯಂಡ್ ಪೆಬಲ್ಸ್ ಆಫ್ಟನ್ ಅಪಿಯರ್ ಸ್ಮೂತರ್ ಡ್ಯೂ ಟು ದ ಕಾನ್ಸ್ಟೆಂಟ್ ಎರೋಷನ್ ಕಾಸ್ಡ್ ಬೈ ದ ಫ್ಲೋಯಿಂಗ್ ವಾಟರ್. ಅದೇ ರೀತಿ ಸತತವಾಗಿ ಬಂಡೆಗಳ ಮೇಲೆ ಸತತವಾಗಿ ನೀರು, ಫ್ಲೋಯಿಂಗ್ ಆಫ್ ವಾಟರ್ ಹರಿಯೋದ್ರಿಂದ ಸವಕಳಿಯನ್ನು ಉಂಟು ಮಾಡೋದ್ರ ಜೊತೆಗೆ ಅದು ಸ್ಮೂತರ್, ಈ ನೈಸ್ ಕಲ್ಲುಗಳು ನೋಡಿದ್ದೀರಾ, ದೊಡ್ಡ ದೊಡ್ಡ ನೈಸ್ ಕಲ್ಲುಗಳು, ಬಂಡೆಗಳನ್ನು ಉಂಟು ಮಾಡುತ್ತೆ. When the speed of the water or wind decreases, such as in an ocean or a lake, the material transported during erosion settle down at the bottom. ಯಾವಾಗ ಈ ಸಾಗರದಲ್ಲಿ ಮಣ್ಣು ಅಥವಾ ಕಲ್ಲುಗಳು ಅವುಗಳು ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಹೋಗದೆ ಅಲ್ಲೇ ತಳಭಾಗದಲ್ಲಿ ಸೆಟ್ಲ್ ಆಗುತ್ತೆ ಅಂದರೆ, ಯಾವಾಗ ಗಾಳಿ ಮತ್ತು ನೀರು ಹರಿಯುವಂತಹ ರಭಸ, ಆ ಫ್ಲೋಯಿಂಗ್ ಕಡಿಮೆ ಆಗುತ್ತೋ ಆಗ ತಳಭಾಗದಲ್ಲೇ ಉಳ್ಕೊಬಿಡುತ್ತೆ. ಅದು ಹೋಗೋದಕ್ಕೆ ಭಾರ ಅಲ್ವಾ, ಅದಕ್ಕೆ ಅತಿಯಾದ ಫೋರ್ಸಸ್ ಆದಂತಹ ಹೆಚ್ಚಿನ ಗಾಳಿ ಮತ್ತು ನೀರಿನ ರಭಸ ಬೇಕು. ಯಾವಾಗ ಅದರ ಡಿಕ್ರೀಸ್ ಆಗುತ್ತೋ ಗಾಳಿ ಮತ್ತು ನೀರಿನ ವೇಗ, ಆಗ ಸಾಗರದ ತಳಭಾಗದಲ್ಲೇ ಅವೆಲ್ಲ ಸೆಟಲ್ ಆಗುತ್ತೆ. ದೀಸ್ ಸೆಡಿಮೆಂಟ್ಸ್ ಆರ್ಡನ್ ಓವರ್ ಟೈಮ್ ಆ್ಯಂಡ್ ಬಿಕಮ್ ಎ ನ್ಯೂ ರಾಕ್ಸ್. ಇದು ತುಂಬ ಈ ಮಡ್ಡಿ, ದೀಸ್ ಸೆಡಿಮೆಂಟ್ಸು ಹಾರ್ಡನ್, ತುಂಬ ಹಾರ್ಡಾಗಿರುತ್ತೆ, ಗಟ್ಟಿಯಾಗಿರುತ್ತೆ. ತುಂಬ ದಿನಗಳಾದಮೇಲೆ, ತುಂಬ ವರ್ಷಗಳ ನಂತರ ಬಿಕಮ್ ಎ ನ್ಯೂ ರಾಕ್ಸ್, ಅದೇ ಒಂದು ಹೊಸ ರಾಕ್ಸ್ ಆಗಿ, ಹೊಸ ಕಲ್ಲು, ಹೊಸ ಬಂಡೆ ಆಗಿ ಉಂಟಾಗುತ್ತೆ. ಮೋಸ್ಟ್ ಆಫ್ ದೀಸ್ ಚೇಂಜಸ್ ಟೇಕ್ಸ್ ಪ್ಲೇಸ್ ಓವರ್ ಥೌಸಂಡ್ಸ್ ಆಫ್ ಇಯರ್ಸ್ ಆ್ಯಂಡ್ ಕೆನಾಟ್ ಬಿ ರಿವರ್ಸ್ಡ್. ಇದೆಲ್ಲ ತುಂಬ ವರ್ಷಗಳ ತಗೊಂಡು, ತುಂಬ ವರ್ಷಗಳನ್ನು, ಥೌಸಂಡ್ಸ್ ಆಫ್ ಇಯರ್ಸ್, ಸಾವಿರಾರು ವರ್ಷಗಳಿಂದ ನಡೆದಿರೋದಕ್ಕೆ ಇದನ್ನು ಮತ್ತೆ ನಾವು ರಿವರ್ಸ್ ಮಾಡೋಕ್ಕಾಗಲ್ಲ, ಮತ್ತೆ ಅದನ್ನು ಪುನಃ ಹಿಂದಕ್ಕೆ ತರೋದಕ್ಕೆ, ಹಿಮ್ಮುಖಗೊಳಿಸೋದಕ್ಕೆ ಸಾಧ್ಯ ಇಲ್ಲ. ಈಗ ಆಲ್ರೆಡಿ ಕಲ್ಲು ಬಂಡೆ ಅದೆಲ್ಲ ಸವದೋಗಿರುತ್ತೆ, ನೀರು ಹರಿದು ಅದನ್ನು ಮತ್ತೆ ಮೊದಲು ಹೇಗಿತ್ತೋ ಬಂಡೆ ಹಾಗೆ ಸವದೋಗಿರೋ ಕಲ್ಲು ಮಣ್ಣನ್ನೆಲ್ಲ ತಂದು ಅದು ಕಣ್ಸೋಕ್ಕಾಗತ್ತಾ? ಮತ್ತೆ ಆ ಬಂಡೆ ಹೇಗಿತ್ತೋ ಹಾಗೆ ಮಾಡೋಕ್ಕಾಗತ್ತಾ? ನೆವರ್ ಬಿ ಪಾಸಿಬಲ್ ಅಲ್ವಾ? ನೆವರ್ ಬಿ ರಿವರ್ಸ್ಡ್, ಕೆನಾಟ್ ಬಿ ರಿವರ್ಸ್ಡ್. ಅದನ್ನು ಮತ್ತೆ ಹಿಮ್ಮುಖಗೊಳಿಸೋದಕ್ಕೆ ಅಥವಾ ಹಿಂದೆ ಹೇಗಿತ್ತೋ ಹಾಗೆ ಮತ್ತೆ ಹಿಂದಿನ ಹಾಗೆ ಮಾಡೋದಕ್ಕೆ ಸಾಧ್ಯನೇ ಇಲ್ಲ. ಆಯಿತಾ? ಓಕೆ ಮೈ ಡಿಯರ್ ಸ್ಟೂಡೆಂಟ್, ಇದಿಷ್ಟು ಇದನ್ನ ಕಂಪ್ಲೀಟ್ ಎಕ್ಸ್ಪ್ಲನೇಷನ್. ಏನಾದ್ರು ಡೌಟ್ಸ್ ಇತ್ತು ಗೊತ್ತಾಗಲ್ಲ ಅಂದರೆ ಕಮೆಂಟ್ ಮಾಡಿ. ಆ್ಯಂಡ್ ಆದಷ್ಟು 2-3 ಟೈಮ್ ಆಡಿಯೋನ ಕೇಳಿ, ನ್ಯೂ ಸಿಲೆಬಸ್ ಆಗಿರೋದ್ರೆ ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ. ನನ್ನ
ನೀವೇ ಆನ್ಸರ್ ಮಾಡೋಕ್ಕೆ ಟ್ರೈ ಮಾಡಿ. ಆದಷ್ಟು ನಿಮ್ಮ ಫ್ರೆಂಡ್ಸ್ಗೂ ಸಹ ಶೇರ್ ಮಾಡಿ, ಬಿಕಾಸ್ ಅವರು ಸ್ವಲ್ಪ ಸೈನ್ಸ್ ಅಲ್ವಾ, ಈಸಿಯಾಗಿ ಟಫ್ ಅಂತ ಅದು ಮೈಂಡಲ್ಲಿ ಇರುತ್ತೆ, ಈಸಿಯಾಗಿ ಅರ್ಥ ಆಗಲ್ಲ ಅಂತ. ಸೊ ಕನ್ನಡದಲ್ಲಿ ಒಂದ್ಸಲ ಕೇಳಿದ್ರೆ ಅರ್ಥ ಆಗುತ್ತೆ ಈಸಿಯಾಗಿ. ಅರ್ಥ ಆಗಿಬಿಟ್ರೆ ನಿಮ್ಗೆ ಯಾವ ಟೆಕ್ಸ್ಟ್ ಬುಕ್ಕು ಬೇಡ, ಕಾನ್ಸೆಪ್ಟ್ ಒಂದು ಅರ್ಥ ಆದರೆ ನೋ ನೋಟ್ಸ್ ನೋ ಟೆಕ್ಸ್ಟ್ ಬುಕ್, ಈಸಿಯಾಗಿ ನೀವೇ ಅರ್ಥ ಮಾಡ್ಕೋತೀರಾ. ಸೊ ಓಕೆ, ಇವತ್ತಿನ ಹೋಮ್ವರ್ಕ್ ಕ್ವಶನ್, give 2 examples of desirable change and give 2 examples of undesirable change. Give some examples of some undesirable changes are necessary for desirable. ಇದೆನೆ ಫುಡ್ ಕಾಂಪೋಸ್ಟ್ ಆಗೋದು. What are some changes occurs over the years due to the human activity in environmental impacts? The examples are increased consumption of fuel, ಇದು ಒಂದು, and trying the how the undesirable, how the human activity is causing atmospheric pollution. Athwa give 2 examples of causing atmospheric pollution in human activity. ಈ ತರ ಕ್ವೆಶ್ಚನ್ ಕೇಳ್ತಾರೆ. See next. And sediments. What is basalt? Explain basalt. ಈ ಥರನೂ ಕೇಳ್ತಾರೆ ಶಾರ್ಟಾಗಿ, ಅಥವಾ ಶಾರ್ಟೇ ನೋಟ್ ಆನ್ ಬಸಾಲ್ಟ್ ಅಥವಾ ಶಾರ್ಟೇ ನೋಟ್ ಆನ್ ಸೆಡಿಮೆಂಟ್ಸ್ ಅಂತ ಕೇಳಿದ್ರು. ಅಂದರೆ ಹೇಗೆ ಉಂಟಾಯಿತು ಅಂತ ಮಾಡಬೇಕಾಗತ್ತೆ. ಇದು ಬರೀ ಡಿಫೈನ್, ರೈಟ್ ಶಾರ್ಟ್ ನೋಟ್ ಆನ್ ಸೆಡಿಮೆಂಟ್ಸ್ ಅಂತ ಕೇಳಿದ್ರೆ ಇಲ್ಲಿಂದ ಬರೀಬೇಕಾಗತ್ತೆ. ಅಂದರೆ large rocks break up large rocks into small pieces. Temperature changes to tension growing. ಇದನ್ನು it's a physical change. Break up large rocks into small pieces. ಈ ರೀತಿ ಬರೀರಿ. basalt ಬಗ್ಗೆ ಬರೀಬೋದು. ಎಕ್ಸ್ಪ್ಲೈನ್ ಮಾಡ್ಬೇಕಾದ್ರೆ ಕಪ್ಪು ಬಣ್ಣದ ಬ್ಲ್ಯಾಕ್ ಕಲರ್ಡ್ ರಾಕ್ನ ನಾವು ಬಸಾಲ್ಟ್ ಅಂತ ಕರಿತೀವಿ. ಕಪ್ಪು ಬಣ್ಣದ ಬಂಡೆ ಕಲ್ಲುಗಳನ್ನ, ಕೆಲವೊಂದು ಬಂಡೆಗಳು ತುಂಬ ಬ್ಲ್ಯಾಕ್ ಕಲರ್ ಇರುತ್ತೆ. ಈ ರೀತಿಯ ಒರಿಜಿನಲಿ ಅಂದರೆ ಮೂಲತಃ ಬ್ಲ್ಯಾಕ್ ಕಲರ್ಡ್ ರಾಕ್ನ, ಕಪ್ಪು ಬಣ್ಣದ ಬಂಡೆಯನ್ನು ನಾವು ಬಸಾಲ್ಟ್ ಅಂತ ಕರಿತೀವಿ. ಓಕೆನಾ? Define erosion. Give one example erosion ಗೆ. Even listen the homework questions. Okay, my dear. And then after the lesson, in a nutshell, even the summary ಅಂತ ಏನು ಕರಿತೀವಿ ಈ ಥರ ಕೊಟ್ಟಿದ್ದಾರೆ. ಇವನ್ ಲೆಸನ್ ಕಂಪ್ಲೀಟ್ ಸ್ಮಾಲ್ ಸಮ್ಮರಿಯನ್ನು ಇವನ್ ಲೆಸನ್ ಕಂಪ್ಲೀಟ್ ಇರುತ್ತೆ, ಅದನ್ನು 2-3 ಟೈಮ್ ಓದಿ. ಬಿಕಾಸ್ ಅದರಲ್ಲಿ ಎಷ್ಟೋ ಕ್ವಶನ್ ಆನ್ಸರ್ಸ್ ಇರುತ್ತೆ, ಹಾಗಾಗಿ ಸಿಂಪಲ್ ಆಗಿ ಕೊಡ್ತಾರೆ. ಆಫ್ಟರ್ ದಟ್ ವಿ ಡಿಸ್ಕಸ್ ದ ಕ್ವಶನ್ ಆ್ಯಂಡ್ ಆನ್ಸರ್ಸ್. ಎಲ್ವೇ ನೋಟ್ಸ್ ಬಂದರೆ ಅದನ್ನೇ ಕೊಡ್ತೀನಿ. ಅಲ್ಲಿ ತನಕ ಲೆಸನ್ನ ಕೇಳ್ಕೊಂಡು ಹೋಮ್ವರ್ಕ್ ಕ್ವಶನ್ಸ್ನ ಕೊಟ್ಟಿರ್ತೀನಲ್ಲ ಅದಕ್ಕೆ ಆನ್ಸರ್ ಮಾಡಿಕೊಂಡು ಆದಷ್ಟು ಟೆಕ್ಸ್ಟ್ ಬುಕ್ ಇನ್ಸೈಡ್ ನೀವೇ ಓದ್ಕೋತಾ ಇರಿ. ಓಕೆ ಮೈ ಡಿಯರ್ ಸ್ಟೂಡೆಂಟ್, ಥ್ಯಾಂಕ್ ಯು.